ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 1999 ಜೂನ್ ತಿಂಗಳು. ಭಾರತದ ಕಾರ್ಗಿಲ್, ದ್ರಾಸ್, ಟೈಗರ್ ಹಿಲ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳ ಮೇಲೆ ಪಾಕ್ ಸೈನಿಕರು ಭಯೋತ್ಪಾದಕರ ವೇಷದಲ್ಲಿ ಬಂದು ಕೂತಿದ್ರು. ಇನ್ನು ಸ್ವಲ್ಪ ಅವಕಾಶ ಸಿಕ್ಕಿಬಿಟ್ಟಿದ್ರೆ ಶ್ರೀನಗರದ ಹೆದ್ದಾರಿಯ ಸಂಪರ್ಕವನ್ನು ಕತ್ತರಿಸೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಈ ವಿಷಯ ಗೊತ್ತಾಗಿ ಭಾರತದ ಸೇನೆ ಆ ಎತ್ತರದ ಪ್ರದೇಶವನ್ನ ಮತ್ತೆ ವಶಪಡಿಸ್ಕೊಳ್ಳೋದಕ್ಕೆ ಆಪರೇಷನ್ ವಿಜಯ್ ಅನ್ನು ಶುರು ಮಾಡಿತು. ಆದರೆ ಅದು ಸುಲಭದ ಕಾರ್ಯಾಚರಣೆ ಆಗಿರಲಿಲ್ಲ. ಎತ್ತರದ ಪ್ರದೇಶದಲ್ಲಿ ಕೂತಿದ್ದ ಶತ್ರುಗಳಿಗೆ ಕೆಳಗೆ ಭಾರತೀಯ ಯೋಧರ ಎಲ್ಲ ಚಲನವಲನಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ವು ಮತ್ತು ಎತ್ತರದಿಂದ ಕೆಳಗೆ ಟಾರ್ಗೆಟ್ ಮಾಡೋದು ಸುಲಭ ಆಗ್ತಾ ಇತ್ತು. ಅವರು ಅಲ್ಲಿಂದ ಫೈರ್ ಮಾಡ್ತಾ ಇದ್ರು. ಇನ್ನು ಭಾರತೀಯ ಪಡೆಗಳು ಬೆಟ್ಟ ಹತ್ತದೆ ಅಲ್ಲಿನ ಶತ್ರುಗಳನ್ನ ನಿರ್ನಾಮ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗೆ ಹತ್ತೋದಕ್ಕೆ ಹೋದ್ರೆ ಮೇಲಿಂದ ಬರ್ತಿದ್ದ ಗುಂಡಿನ ದಾಳಿಗೆ ಬಲಿಯಾಗಬೇಕಾಗಿ ಬರ್ತಾ ಇತ್ತು. ಇನ್ನು ಭಾರತೀಯ ವಾಯುಪಡೆಯನ್ನ ಬಳಸೋದಕ್ಕೆ ಅಲ್ಲಿ ಅನುಮತಿ ಕೊಡಲಾಗಿರಲಿಲ್ಲ. ಅಕಸ್ಮಾತ್ ವಾಯುಪಡೆ ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿಬಿಟ್ರೆ ಅದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಭಾರತದ ಸರ್ಕಾರ ಯೋಚಿಸ್ತಾ ಇತ್ತು. ಹೀಗಿರುವಾಗಲೇ ಅಲ್ಲಿ ಭಾರತೀಯ ಸೇನೆ ಗೇಮ್ ಚೇಂಜರ್ ಆಯುಧವೊಂದನ್ನು ಕಣಕ್ಕಿಳಿಸ್ತು ಮತ್ತು ಆ ಮಹಾ ಆಯುಧದ ಹೆಸರು ಬೋಫೋರ್ಸ್. ಗೆಳೆಯರೆ, ಈ ಬೋಫೋರ್ಸ್ ಅನ್ನೋ ಫಿರಂಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಅಗತ್ಯ ನೆರವನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ ಶತ್ರುಗಳ ಹಿನ್ನಡೆಗೆ ಕೂಡ ಕಾರಣ ಆಯಿತು. ಹಾಗೇನೆ ಭಾರತದ ಗೆಲುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿತು. ಸ್ನೇಹಿತರೆ, ಕಾರ್ಗಿಲ್ ಸಂಘರ್ಷದಲ್ಲಿ ಈ ಬೋಫೋರ್ಸ್ ಅನ್ನೋದು ಭೋರ್ಗರೆದು ಶತ್ರುಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಕಾರಣ ಆಯಿತು ಅನ್ನೋದು ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ. ಆದರೆ ಈ ಬೋಫೋರ್ಸ್ ಕಾರ್ಗಿಲ್ ಸಂಘರ್ಷಕ್ಕೂ 10 ವರ್ಷ ಮೊದಲೇ ಭಾರತದಲ್ಲಿ ಭಯಾನಕವಾಗಿ ಸದ್ದು ಮಾಡಿತು. 1989ರಲ್ಲಿ ರಾಜೀವ್ ಗಾಂಧಿ ಅವರು ಅಧಿಕಾರ ಕಳ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಇದೇ ಬೋಫೋರ್ಸ್ ಖರೀದಿಯ ಹಗರಣ. ಸೊ ಬೋಫೋರ್ಸ್ ಅನ್ನೋ ಹೆಸರನ್ನ ಭಾರತದ ಜನ ಇವತ್ತಿಗೂ ಮರ್ತಿಲ್ಲ. ಅದನ್ನ ರಾಜೀವ್ ಕಾಲದಲ್ಲಿ ಜನರ ತಲೆಯೊಳಗೆ ಪ್ರಿಂಟ್ ಮಾಡಿಸಿದ್ದು ಅವರ ಕಡು ವಿರೋಧಿ ವಿಪಿ ಸಿಂಗ್. ಅದೊಂದು ಕಡೆ ಇರಲಿ. ಈಗ ಆ ಬೋಫೋರ್ಸ್ ಅನ್ನೋ ಭಯಾನಕ ಫಿರಂಗಿಗಳಿಗೆ ಸೆಡ್ ಹೊಡೆಯೋ ಥರದ ಮುಂದಿನ ಯುದ್ಧಗಳಲ್ಲಿ ಭಾರತೀಯ ಸೇನೆಯ ನೆರವಿಗೆ ನಿಲ್ಲಬಲ್ಲ ಬೋಫೋರ್ಸ್ಗಿಂತಲೂ ಶಕ್ತಿಶಾಲಿಯಾದ ಫಿರಂಗಿಗಳು ಭಾರತೀಯ ಸೇನೆಯನ್ನ ಸೇರ್ತಾ ಇವೆ. ಅವುಗಳನ್ನು ATAGS ಅಂದ್ರೆ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅಂತ ಕರೀತಾರೆ. ಸ್ನೇಹಿತರೆ, ಕಳೆದ ಒಂದು ಶತಮಾನದಲ್ಲಿ ಯುದ್ಧಗಳ ಸ್ಟೈಲು ತುಂಬಾನೇ ಬದಲಾಗಿದೆ. ಈ ಹಿಂದೆ ಮಹಾಭಾರತದ ಕಾಲದಲ್ಲಿ ಮಾಯಾ ಯುದ್ಧಗಳಿರ್ತಾ ಇದ್ವಂತೆ. ಎಲ್ಲೋ ನಿಂತು ಇನ್ನೆಲ್ಲೋ ಇರೋ ಶತ್ರುಗಳ ಮೇಲೆ ಅಸ್ತ್ರ ಪ್ರಯೋಗ ಮಾಡೋ ಕೆಲಸ ನಡೀತಿತ್ತಂತೆ. ಒಂದು ಬಾಣ ಬಿಟ್ರೆ ಅದು 10, 100, 1000ವಾಗಿ ಕಾಣ್ತಾ ಶತ್ರುಗಳನ್ನು ಕನ್ಫ್ಯೂಸ್ ಮಾಡ್ತಾ ಇತ್ತಂತೆ. ಅದ್ಯಾವುದನ್ನು ನಾವಂತೂ ನೋಡಿಲ್ಲ. ಆದರೆ ಇವತ್ತಿನ ಆಧುನಿಕ ಯುದ್ಧಗಳು ಮಹಾಭಾರತದಲ್ಲಿ ಓದಿದ ಯುದ್ಧದ ಕಥೆಗಳನ್ನು ಮತ್ತೆ ನೆನಪು ಮಾಡೋ ಮಟ್ಟಕ್ಕಿವೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಕೂಡ. ರಫೇಲ್ ಅನ್ನೋ ಯುದ್ಧ ವಿಮಾನ 10 ಸಿಗ್ನೇಚರ್ಗಳನ್ನು ಕ್ರಿಯೇಟ್ ಮಾಡೋ ಮೂಲಕ ಶತ್ರುಗಳ ರಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕನ್ಫ್ಯೂಸ್ ಮಾಡುತ್ತೆ. ಯಾವುದು ಅಸಲಿ ಯುದ್ಧ ವಿಮಾನ ಅನ್ನೋದೇ ಗೊತ್ತಾಗದೆ ಶತ್ರುಗಳ ರಡಾರ್ಗಳು ಕಂಗಾಲಾಗಿ ಹೋಗುತ್ತವೆ. ಇನ್ನು ಪೈಲಟ್ನ ಅಗತ್ಯನೇ ಇಲ್ಲದೆ ನಿಖರವಾಗಿ ಗುರಿ ತಲುಪಬಲ್ಲ, ಶತ್ರುಗಳನ್ನ ಕೊಲ್ಲಬಲ್ಲ ಡ್ರೋನುಗಳು ಬಂದಿವೆ. ಈಗ ಸೀದಾ ಕತ್ತಿ ಹಿಡ್ಕೊಂಡು ಹೋಗಿ ಶತ್ರುಗಳ ತಲೆ ಕಡ್ಕೊಂಡು ಬಂದು ದೊರೆ ಮುಂದಿಟ್ಟು ಚಿನ್ನದ ನಾಣ್ಯ ಎಣಿಸ್ಕೊಳ್ಳೋ ಕಾಲ ಅಲ್ಲ ಇದು. ಶತ್ರುಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ದೂರದಿಂದ ಹೊಡೆದು ಹಾಕುವ ಶಸ್ತ್ರಗಳು, ಲಾಂಗ್ ರೇಂಜ್, ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು, ಕಣ್ಣಿಗೆ ಕಾಣದ ವೇಗದಲ್ಲಿ ಹಾರಾಡುವ ಯುದ್ಧ ವಿಮಾನಗಳು, ಆಯುಧ ಕ್ಷೇತ್ರದಲ್ಲಿ ಇಂಥ ಸಾಕಷ್ಟು ಬದಲಾವಣೆಗಳಾಗಿವೆ. ಹೀಗಾಗಿ ಸೇನೆಯಲ್ಲಿ ಬಳಸ್ತಾ ಇದ್ದ ಫಿರಂಗಿಗಳು ಇನ್ನು ಮುಂದೆ ತಮ್ಮ ಮಹತ್ವವನ್ನು ಕಳ್ಕೊಳ್ಳುತ್ತವೆ ಅಂತ ಅಂದುಕೊಳ್ಳೋ ಹೊತ್ತಿಗೆ ಹೊಸ ATAGS ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ಗಳನ್ನು ಸೇನೆಗೆ ಪರಿಚಯಿಸಲಾಗ್ತಾ ಇದೆ. ಗೆಳೆಯರೆ, ATAGS ಅದೊಂದು ಆಧುನಿಕ ಫಿರಂಗಿ. ನಾನು ಆಗಲೇ ಹೇಳಿದ ಹಾಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಶತ್ರುಗಳ ನಡ ಮುರಿದಿದ್ದು ಬೋಫೋರ್ಸ್ ಫಿರಂಗಿಗಳು. ಆ ಫಿರಂಗಿಗಳ ಆಧುನಿಕ ರೂಪವೇ ATAGS. ಇಲ್ಲಿ ಇವುಗಳ ಹೆಚ್ಚುಗಾರಿಕೆ ಏನು ಅನ್ನೋದನ್ನ ನೋಡೋದಾದ್ರೆ ATAGS ಟ್ರಕ್ ಮೌಂಟೆಡ್ ಆಗಿರೋದ್ರಿಂದ ಇವುಗಳನ್ನ ಯಾವುದೇ ಭಾಗಕ್ಕೆ ಬೇಕಾದರೂ ಅತ್ಯಂತ ಸಲೀಸಾಗಿ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಕಡೆ ನಿಲ್ಲಿಸಿ ಇವುಗಳನ್ನ ಫೈರ್ ಮಾಡಿದ ನಂತರ ಶತ್ರುಗಳು ಈ ಫಿರಂಗಿಗಳಿರೋ ಜಾಗವನ್ನು ಟ್ರೇಸ್ ಮಾಡಿ ಅಲ್ಲಿಗೆ ಮಿಸೈಲ್ ನುಗ್ಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಫೈರ್ ಮಾಡಿದ ಕೂಡಲೇ ಇವುಗಳ ಸ್ಥಳವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ವೇಗವಾಗಿ ಬದಲಾಯಿಸೋದಕ್ಕೆ ಕೂಡ ATAGS ಗಳಲ್ಲಿ ಅವಕಾಶ ಇರುತ್ತೆ. ಸೊ ಇವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಾಗ ಬದಲಾಯಿಸಿಕೊಳ್ತಾ ಬೇರೆ ಬೇರೆ ಕಡೆಗಳಿಂದ ಶತ್ರುಗಳ ಮೇಲೆ ಬೆಂಕಿ ಉಗುಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ಆಧುನಿಕ ಫಿರಂಗಿಗಳನ್ನ DRDO ಡಿಸೈನ್ ಮಾಡಿದ್ದು ಅದನ್ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಹಾಗೂ ಭಾರತ್ ಫೋರ್ಸ್ ಕಂಪನಿಗಳು ಜಂಟಿಯಾಗಿ ನಿರ್ಮಾಣ ಮಾಡಿವೆ. ಈಗಾಗಲೇ K9 ಅನ್ನೋ ಆರ್ಟಿಲರಿ ಗನ್ನುಗಳು ಭಾರತದ ಸೇನೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಅವುಗಳನ್ನ ಲಾರ್ಸನ್ ಅಂಡ್ ಟೋಬ್ರೋ ನಿರ್ಮಾಣ ಮಾಡಿದೆ. ಈಗ ಈ ATGS ಗಳನ್ನ
ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಹಾಗೂ ಭಾರತ್ ಫೋರ್ಜ್ ಕಂಪನಿಗಳು ನಿರ್ಮಾಣ ಮಾಡ್ತಾ ಇವೆ. ಇನ್ನು ಈ ATGSಗಳು 155mm ಕ್ಯಾಲಿಬರ್ ಗನ್ ಅನ್ನು ಹೊಂದಿರುತ್ತವೆ. ಇವು ಸರಿಸುಮಾರು 18ರಿಂದ 20 ಟನ್ಗಳಷ್ಟು ತೂಕ ಹೊಂದಿರುತ್ತವೆ. ಇದರಿಂದ ಇವುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. M26 ಹೆಲಿಕಾಪ್ಟರ್ಗಳು ಅಥವಾ C-130 ಯುದ್ಧ ವಿಮಾನಗಳ ಮೂಲಕ ಈ ಆರ್ಟಿಲರಿ ಗನ್ಗಳನ್ನು ಯಾವುದೇ ಯುದ್ಧ ಭೂಮಿಗೆ ಶೀಘ್ರವಾಗಿ ಸಾಗಿಸೋದು ಕಷ್ಟ ಅಲ್ಲ. ಹಾಗೆಯೇ ಇವುಗಳ ಫೈರ್ ಪವರ್ 48 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಅಂದರೆ ಶತ್ರುಗಳ ಟಾರ್ಗೆಟ್ 48 ಕಿಲೋಮೀಟರ್ಗಳಷ್ಟು ದೂರದಲ್ಲೇ ಇದ್ದರೂ ಕೂಡ ಅದನ್ನು ಹೊಡೆದು ಹಾಕುವ ಸಾಮರ್ಥ್ಯ ಈ ಗನ್ಗಳಿಗಿರುತ್ತೆ. ಪಾಕಿಸ್ತಾನದ ವಿರುದ್ಧ ಇದನ್ನು ಬಳಸಬೇಕು ಅಂದರೆ ಗಡಿಯವರೆಗೆ ಕೂಡ ಇವುಗಳನ್ನು ತಗೊಂಡು ಹೋಗಬೇಕಾದ ಅಗತ್ಯ ಇಲ್ಲ. ಈಗ ಉದಾಹರಣೆಗೆ ಅಮೃತ್ಸರದ ಹೊರವಲಯದಲ್ಲಿ ಎಲ್ಲಾದರೂ ಇದನ್ನು ಮೌಂಟ್ ಮಾಡಿ ಅಲ್ಲಿಂದ ಫೈರ್ ಮಾಡಿದರೆ ಅದು ಪಾಕಿಸ್ತಾನದ ಲಾಹೋರನ್ನು ಟಾರ್ಗೆಟ್ ಮಾಡಿಕೊಂಡು ಬಿಡಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಇದರ ಫೈರ್ ಪವರ್ ರೇಂಜನ್ನು 80 ಕಿಲೋಮೀಟರ್ಗೆ ಏರಿಸುವ ಪ್ರಯತ್ನಗಳು ಕೂಡ ನಡೀತಾ ಇವೆ. ಗೆಳೆಯರೆ, ಆರ್ಟಿಲರಿ ಗನ್ ಒಂದು 80 ಕಿಲೋಮೀಟರ್ ರೇಂಜನ್ನು ಹೊಂದಿಬಿಟ್ರೆ ಅದು ನಿಜಕ್ಕೂ ಗೇಮ್ ಚೇಂಜರ್ ಅನ್ನಿಸ್ಕೊಂಡು ಬಿಡುತ್ತೆ. ಚಿಕ್ಕ ಚಿಕ್ಕ ಮಿಸೈಲ್ಗಳು ಮಾಡೋ ಕೆಲಸವನ್ನು ಈ ಆರ್ಟಿಲರಿ ಗನ್ನುಗಳು ಮಾಡೋದು ಅಷ್ಟೇ ಅಲ್ಲದೆ ಮಿಸೈಲ್ನಷ್ಟೇ ಅಕ್ಯುರಸಿಯನ್ನು ಕೂಡ ಇವು ಹೊಂದಿರುತ್ತವೆ. ಜೊತೆಗೆ ಮಿಸೈಲ್ಗಿಂತ ಕಡಿಮೆ ಖರ್ಚಲ್ಲಿ ಕೆಲಸ ಕೂಡ ಆಗೋಗುತ್ತೆ. ಹೀಗಾಗಿ DRDO ಈ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಇನ್ನು ಈಗ ಸಿದ್ಧ ಆಗಿರೋ ATGS ಅಲ್ಲಿ 2.5 ನಿಮಿಷಕ್ಕೆ ಒಟ್ಟು 10 ಹೈ ಪವರ್ ಎಕ್ಸ್ಪ್ಲೋಸಿವ್ ಶೆಲ್ಗಳನ್ನು ಲಾಂಚ್ ಮಾಡಬಹುದು. ಹಾಗೆಯೇ ಸಾಮಾನ್ಯ ಶೆಲ್ಗಳಾದರೆ ಪ್ರತಿ ನಿಮಿಷಕ್ಕೆ 5 ಶೆಲ್ಗಳನ್ನು ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ATGSಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋದಕ್ಕೆ 85 ಸೆಕೆಂಡುಗಳು ಬೇಕಾದರೆ ಇನ್ನು 80 ಸೆಕೆಂಡ್ಗಳ ಒಳಗೆ ಇವು ಮತ್ತೆ ಫೈರ್ ಮಾಡೋದಕ್ಕೆ ಸಿದ್ಧ ಆಗುತ್ತವೆ. ಅಂದರೆ ಕೇವಲ 3.5 ನಿಮಿಷಗಳಲ್ಲಿ ಇವುಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ಮತ್ತೆ ಫೈರ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಟೋಡ್ ಆಗಿರೋದ್ರಿಂದ ಇದನ್ನು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡಬಹುದು. ಇನ್ನು ಈ ರೀತಿಯ ಒಂದು ATGS ಅಲ್ಲಿ 6ರಿಂದ 8 ಮಂದಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇನ್ನು ಇದರ ಮತ್ತೊಂದು ಹೆಗ್ಗಳಿಕೆ ಅಂದರೆ ಇದು 85% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿದೆ. ಇದರಲ್ಲಿ ಬಳಕೆಯಾಗುವ ಬಹುತೇಕ ವಸ್ತುಗಳು ಭಾರತದಲ್ಲೇ ಸಿದ್ಧ ಆಗಿವೆ. ಇನ್ನು ಇದರ ತೂಕ ಕಡಿಮೆ ಇರೋದ್ರಿಂದ ಎಲ್ಲಿ ನಮ್ಮ ಸಾಮಾನ್ಯ ಟ್ಯಾಂಕುಗಳು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ಕಡೆಗಳಿಗೆ, ಎತ್ತರದ ಪ್ರದೇಶಗಳಿಗೆ ಈ ATGSಗಳನ್ನು ಸುಲಭವಾಗಿ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಲದಾಖ್ ಭಾಗದಲ್ಲಿ ಹಾಗೂ ಸಿಕ್ಕಿಂ, ಅರುಣಾಚಲದ ಭಾಗದಲ್ಲಿ ಇವುಗಳನ್ನು ಚೈನಾದ ವಿರುದ್ಧ ಕೂಡ ಮೌಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ATGSಗಳು ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರ ಅಲ್ಲದೆ ಚೈನಾ ವಿರುದ್ಧ ಕೂಡ ಬಳಕೆಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಈಗಾಗಲೇ ಭಾರತದ ರಕ್ಷಣಾ ಇಲಾಖೆ 6,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 307 ATGSಗಳನ್ನು ಸೇನೆಗೆ ಸೇರ್ಪಡೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು, ಅದರಲ್ಲಿ ಮೊದಲ ರೆಜಿಮೆಂಟ್ಗೆ 18 ATGSಗಳು 2027 ಫೆಬ್ರವರಿ ಹೊತ್ತಿಗೆ ಸೇರ್ಪಡೆ ಆಗುತ್ತವೆ. ಗೆಳೆಯರೆ, ಸದ್ಯಕ್ಕೆ ಭಾರತದ ಗಮನ ಪಾಕಿಸ್ತಾನದ ಮೇಲಿದೆ. ಯಾಕೆಂದ್ರೆ ಅವರೀಗ ಚೀನಾನ ದೂರ ಇಟ್ಟು ಮತ್ತೆ ಅಮೆರಿಕಾದ ತೊಡೆ ಏರಿ ಕೂತ್ಕೊಳ್ತಾ ಇದ್ದಾರೆ. ಹಾಗೆ ಅಮೆರಿಕ ಕೂಡ ನಾನಾ ಕಾರಣಗಳಿಂದ ಭಾರತದಿಂದ ದೂರ ಉಳಿತಾ ಇದೆ. ಇದೆಲ್ಲವೂ ಏಷ್ಯಾದಲ್ಲೊಂದಷ್ಟು ಜಿಯೋಪೊಲಿಟಿಕಲ್ ಪಲ್ಲಟಗಳಾಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಸೊ ಭಾರತ ಈಗ ಪಾಕಿಸ್ತಾನದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನೇ ಇಡಬೇಕು. ಆ ನಿಟ್ಟಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಗೆ ATGSಗಳ ಅಗತ್ಯ ಕೂಡ ತುಂಬಾನೇ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನಗಳು ಒಟ್ಟು 3,323 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತವೆ. ಇದರಲ್ಲಿ ಸಿಂಹಪಾಲು ಗಡಿ ಈಗಾಗಲೇ ಸಾಕಷ್ಟು ಯುದ್ಧಗಳ ಸಮಯದಲ್ಲಿ ರಣಾಂಗಣವಾಗಿ ಬದಲಾಗಿದೆ. ಅದರಲ್ಲೂ ಗುಜರಾತ್, ರಾಜಸ್ಥಾನ್ ಹಾಗೂ ಪಂಜಾಬ್ನ ಗಡಿಗಳಲ್ಲಿ ಫಿರಂಗಿಗಳು, ಟ್ಯಾಂಕುಗಳು ಈಸಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಸೊ ಅಂಥ ಕಡೆಗಳಲ್ಲಿ ಈ ATGSಗಳನ್ನು ನಿಯೋಜನೆ ಮಾಡೋದರ ಮೂಲಕ ಭಾರತದ ಗಡಿಗಳನ್ನು ಕಾಯ್ದುಕೊಳ್ಳುವ ಪ್ಲಾನ್ ಅನ್ನು ಭಾರತ ಮಾಡ್ತಾ ಇದೆ. ಜೊತೆಗೆ ಎತ್ತರದ ಪ್ರದೇಶಗಳಲ್ಲಿ ಅಂದರೆ ಕಾಶ್ಮೀರದ ಗಡಿಗೆ ATGSಗಳು ಸೂಕ್ತ ಆಯ್ಕೆ ಅಂತ ಕೂಡ ಅನ್ನಿಸ್ಕೊಳ್ತವೆ. ಒಟ್ಟಲ್ಲಿ DRDOದ ಈ ಪ್ರಯತ್ನದ ಕಾರಣದಿಂದ ಬೋಫೋರ್ಸ್ಗಿಂತಲೂ ಬಲಿಷ್ಠವಾದ ATGSಗಳು ಭಾರತದ ಬತ್ತಳಿಕೆಯನ್ನು ಸೇರಿವೆ. ಇದರ ರೇಂಜ್ ಅನ್ನು ಹೆಚ್ಚಿಸುವ ಪ್ರಯತ್ನಗಳು ಕೂಡ ಈಗಾಗಲೇ ಆರಂಭಗೊಂಡಿವೆ. ಒಂದು ವೇಳೆ ನಿಗದಿತ ಸಮಯದ ಒಳಗೆ ಇದರ ಗುರಿಯನ್ನ 80 ಕಿಲೋಮೀಟರ್ಗೆ ಅಚೀವ್ ಮಾಡಿದ್ದೇ ಆದರೆ ಭಾರತದ ಈ ATGSಗಳಿಗೆ ವಿದೇಶಗಳಿಂದ ಕೂಡ ಬೇಡಿಕೆ ಬರೋದರಲ್ಲಿ ಅನುಮಾನ ಇಲ್ಲ. ಸೊ DRDO ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ, ಭಾರತದ ಸೇನೆ ಇನ್ನಷ್ಟು ಬಲಿಷ್ಠವಾಗಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.